ನಿಮಗೆ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಕೊಟ್ಟಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನನಗೂ ಸಿಎಂಗೂ ಸಂಬಂಧಪಟ್ಟಂತ ವಿಚಾರ, ನಮ್ಮಿಬ್ಬರಿಗೆ ಮಾತ್ರ ಸಂಬಂಧಪಟ್ಟಂತ ವಿಚಾರ ಅದು ಅಂತ ಹೇಳಿ ಬೆಂಗಳೂರಲ್ಲಿ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವಿಬ್ಬರು ಬ್ರದರ್ಸ್ ರೀತಿ ಕೆಲಸ ಮಾಡ್ತಾ ಇದ್ದೇವೆ, ಸಹೋದರ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ಗುಂಪೇ ಇಲ್ಲ, ಹುಟ್ಟುವಾಗ ಒಬ್ಬರೇ ಹುಟ್ಟುತ್ತೀವಿ, ಸಾಯ್ಬೇಕಾದ್ರೂ ಒಬ್ಬರೇ ಸಾಯ್ತೀವಿ, ಪಕ್ಷ ಎಂದ ಮೇಲೆ ಒಗ್ಗಟ್ಟಾಗಿ ನಾವೆಲ್ಲ ದುಡಿಬೇಕಾಗತ್ತೆ ಅಂತ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ಈ ಬಳಿಕ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಸಿಎಂಗೆ ಆಹ್ವಾನವನ್ನು ಕೊಟ್ಟಂಥ ವಿಚಾರಕ್ಕೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ನನ್ನ ಮನೆಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಪ್ಪ ಅಂತ ಅವ್ರು ಹೇಳಿರೋದು. ನಾಳೆ ಬ್ರೇಕ್ಫಾಸ್ಟ್ಗೆ ಅವರ ಮನೆಗೆ ಬರಬೇಕು ಸಿದ್ದರಾಮಯ್ಯನವರು ಅಂತ ಈ ಕಡೆ ಡಿ.ಸಿ.ಎಂ ಕರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಧಿಕೃತ ಆಹ್ವಾನವನ್ನು ಒಂದು ಕಡೆ ಸಿಎಂ ಒಪ್ಪಿಕೊಂಡಿದ್ದಾರೆ. ಅದು ನಂದು ಸಿಎಂದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ, ಡಿ.ಕೆ. ಅದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ, ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಅದು ನಂದು ಸಿಎಂದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ, ಡಿ.ಕೆ. ಅದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ, ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಅದು ನಂದು ಸಿಎಂ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಡಿ.ಕೆ. ಶಿವಕುಮಾರ್ ಅವರು ಅವರ ಬ್ರದರ್ ಸಿದ್ದರಾಮಯ್ಯ ಅವರಿಗೆ ತಿಂಡಿ ಕರೆದಿದ್ದಾರಾ? ಇದು ಒಂದು ವಿಚಾರ. ಎರಡನೇ ವಿಚಾರ, ಈಗ ಇಡೀ ಬ್ರೇಕ್ಫಾಸ್ಟ್ ವಿಚಾರ ಅಂತ ಇರೋದೇನೆ ಒಗ್ಗಟ್ಟು ತೋರ್ಸೋಕ್ಕೆ ಅಂತ ಹೇಳಿ. ಅಂದರೆ ಇದೊಂಥರ ಸಾಂಕೇತಿಕವಾಗಿ ನಿಮ್ಮ ಮನೆಗೆ ಅವ್ರ ತಿಂಡಿಗೆ ಬರಲಿ, ಅವ್ರ ಮನೆಗೆ ನೀವು ತಿಂಡಿಗೆ ಹೋಗಿ ಅನ್ನೋ ಒಂದು ಸಂದೇಶ ಹೈಕಮಾಂಡ್ ಕೊಟ್ಟಿರಬಹುದು. ಆಯ್ತಲ್ಲ, ಈಗ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ತಿಂಡಿ ತಿಂದಾಯ್ತಲ್ಲ, ನಾಳಿನ ಅವಶ್ಯಕತೆ ಇದೆಯಾ? ಮತ್ತೆ 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 ಒಗ್ಗಟ್ಟನ್ನು ಎರಡೂ ಮನೆಗಳು ಬಂದು ತೋರಿಸ್ಬೇಕು ಅಂತ ಇದೆಯಾ ಎನ್ನುವ ಅರ್ಥದಲ್ಲಿ ಇದೆ. ಈಗ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಏನು ಕರೆದಿಲ್ಲ, ಅವತ್ತು ಕರೆದಿದ್ದಷ್ಟೇ, ಇವತ್ತು ಕರಿಬಹುದೇನೋ, ಕರೆದ್ರೆ ನಾನು ಹೋಗ್ತೀನಿ ಅಂತ ಇವರಿದ್ದಾರೆ. ಈಗ ಅಧಿಕೃತವಾಗಿ ಏನಾದರೂ ಆಹ್ವಾನ ಇವರು ಕೊಟ್ಟು ಕನ್ಫರ್ಮ್ ಆಗಿದೆಯಾ? ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರಾ? ಇಬ್ಬರು ಬ್ರದರ್ಸ್ ಒಟ್ಟಿಗೆ ಮೀಟ್ ಮಾಡಿ ತಿಂಡಿ ತಿನ್ನೋದು ಯಾವಾಗ ಅಂತ? ರಮಕಾಂತ್, ಈಗ ರಾಜ್ಯ ರಾಜಕಾರಣದಲ್ಲಿ ಏನು ಈ ಜೋರಾಗಿ ಮಳೆ ಬಂದ್ಬಿಟ್ಟು ಪ್ರವಾಹ ಒಂದೇ ಸರಿ ಉಕ್ಕಿ ಹರಿಯುತ್ತೆ, ಇನ್ನೇನು ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಯ್ತು ಅನ್ನುವಾಗ ಹಠಾತ್ತನೆ ಪ್ರವಾಹ ನಿಲ್ಲತ್ತೆ, ಎಲ್ಲವೂ ಕೂಡ ಶಾಂತವಾಗತ್ತೆ. ಅದೇ ರೀತಿಯಾಗಿ ಕಳೆದ 10-15 ದಿನಗಳಿಂದಲೂ ರಾಜ್ಯ ರಾಜಕಾರಣದಲ್ಲಿ ನಡೆದಿದ್ದಂತಹ ಈ ಏನು ಗದ್ದಲ ಇತ್ತು, ಇದು ನಿನ್ನೆಯಿಂದಲೂ ಕೂಡ ಬಹಳ ಸೈಲೆಂಟ್ ಆಗಿಬಿಟ್ಟಿದೆ. ಯಾವಾಗ ಡಿ.ಸಿ.ಎಂ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು, ಅಲ್ಲಿಗೆ ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಶಾಂತವಾಗಿದೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಎಲ್ಲೂ ಕೂಡ ಮತ್ತೆ ವಿವಾದಗಳು ಹೇಳ್ತಾ ಇಲ್ಲ. ಒಳಗೆ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಮೊನ್ನೆ ಬ್ರೇಕ್ಫಾಸ್ಟ್ಗೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ತದನಂತರ ನೀವು ಕೂಡ ನಮ್ಮ ಮನೆಗೆ ಬರಬೇಕು ಅಂತೇಳಿ ಅವತ್ತು ಸಿಎಂಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಆದರೆ ಇಲ್ಲಿ ಅವರಿಗೆ ಅವರು ಊಟಕ್ಕೆ ಕರೆದಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ವಿಧಾನಸೌಧದಲ್ಲೇ ಇರೋದ್ರಿಂದ ಸಹಜವಾಗಿ ಅವ್ರಿಗೆ ನಾಳೆ ಬನ್ನಿ ಟಿಫನ್ ಮಾಡೋಣ ಅಂತೇಳಿ ಕರಿಬಹುದು. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ರೆಡಿಯಾಗಿದ್ದಾರೆ. ಅವರು ಕೂಡ ಅವರ ನಿವಾಸಕ್ಕೆ ಬಂದು ನಾಳೆ ಬ್ರೇಕ್ಫಾಸ್ಟನ್ನು ಮಾಡಬಹುದು. ಆದರೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಎಲ್ಲವೂ ಕೂಡ ಶಾಂತವಾಗಿರೋದ್ರಿಂದ ಸಹಜವಾಗಿ ಇದು ಅವಶ್ಯಕತೆ ಇರಲಿಲ್ವೇನೋ. ಯಾಕೆಂದರೆ ಈಗಾಗಲೇ ತೋರಿಸ್ಬಿಡಿ, ನಾವಿಬ್ಬರು ಒಟ್ಟಾಗಿದ್ದೇವೆ, ಒಟ್ಟಾಗಿ ಹೋಗ್ತೇವೆ, ಸದನದಲ್ಲೂ ಕೂಡ ಒಟ್ಟಾಗಿ ನಾವು ಫೈಟ್ ಮಾಡ್ತೇವೆ ಅಂತೇಳಿ ಹೇಳಿದ ಮೇಲೆ ಮತ್ತೆ ಈ ಒಂದು ಬ್ರೇಕ್ಫಾಸ್ಟು ಅನಿವಾರ್ಯ ಅಲ್ಲ ಅನಿಸುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಅವರು ಕೊಟ್ಟಿದ್ದಾರೆ, ನಾನು ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಕೊಟ್ಟರೆ ಅದಕ್ಕೆ ಯಾರ ಅಭ್ಯಂತರವೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಾಳೆ ಕರೀತಾರ ಹೇಗೆ ಅನ್ನುವಂಥದ್ದನ್ನು ಇವತ್ತು ನೋಡಬೇಕಾಗತ್ತೆ. ನಾಳೆ ಏನಾದರೂ ಕರೆದ್ರೆ ಮುಖ್ಯಮಂತ್ರಿಗಳು ಕೂಡ ಹೋಗ್ತಾರೆ. ಅಲ್ಲೂ ಸದನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಬಹುದು. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳೇನು ಆಗೋದಿಲ್ಲ ಅನಿಸುತ್ತೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಇಬ್ಬರು ಹೈಕಮಾಂಡ್ಗೆ ಬಿಟ್ಟಿರೋದ್ರಿಂದ
ಹೈಕಮಾಂಡ್ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಅಧಿವೇಶನ ಅಲ್ಲಿ ಸಂಸತ್ ಅಧಿವೇಶನ ಪ್ರಾರಂಭವಾಗಿರೋದ್ರಿಂದ ಇವತ್ತಿನಿಂದ ಸೊ ಅಲ್ಲಿ ಇಬ್ಬರು ನಾಯಕರು ಬ್ಯುಸಿ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಇಬ್ಬರು ಪ್ರತಿಪಕ್ಷ ನಾಯಕರುಗಳಾಗಿರೋದ್ರಿಂದ ಅವರು ಆ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸಂಸತ್ ಅಧಿವೇಶನ ಮುಗಿದ ನಂತರ ಈ ಕಡೆ ಅವರು ಮತ್ತೆ ಗಮನವನ್ನು ಹರಿಸಬೇಕಾಗತ್ತೆ. ಅದರ ಒಳಗಡೆ ಕೆಲವು ಬೆಳವಣಿಗೆಗಳು ಕೂಡ ದೆಹಲಿ ಮಟ್ಟದಲ್ಲಿ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರಿಗೆ ನೀವು ಮಧ್ಯಪ್ರವೇಶವನ್ನ ಮಾಡಬೇಕು, ಇದನ್ನ ತಿಳಿಗೊಳಿಸಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನವಿಯನ್ನ ಮಾಡಿದ್ದಾರೆ. ಅದಕ್ಕೆ ಸೋನಿಯಾ ಗಾಂಧಿ ಅವರು ಓಕೆ ಅಂದಿದ್ದಾರೆ. ಸೊ